ನಮಸ್ಕಾರ. ಮೊನ್ನೆ ನನ್ನ ಹತ್ರ ಒಂದು ಕ್ಲೈಂಟ್ ಬಂದಿದ್ರು. ಅವ್ರ ಬ್ರೇಕಪ್ ಆಗಿ 2 ವರ್ಷ ಆಗಿತ್ತು. ಆದ್ರೂ ಕೂಡ ಅವರಿಗೆ ಆ ಬ್ರೇಕಪ್ ಅನ್ನ ಪ್ರೋಸೆಸ್ ಮಾಡಕ್ಕೆ ಆಗ್ತಾ ಇಲ್ಲ. 7-8 ವರ್ಷದಿಂದ ರಿಲೇಶನ್‌ಶಿಪ್ ಅಲ್ಲಿ ಇದ್ವಿ. ಒಬ್ರನ್ನೊಬ್ರು ಪ್ರಾಣ ಕೊಡಷ್ಟು ಪ್ರೀತಿ ಮಾಡ್ತಾ ಇದ್ವಿ. ಇನ್ನೇನು ಮದ್ವೆ ಆಗ್ಬೇಕು ಅಂತ ಇದ್ವಿ. ಹೊಸ ಊರಿಗೆ ಹೋಗಿ ಒಂದು ಹೊಸ ಸಂಸಾರವನ್ನ ಶುರು ಮಾಡ್ಬೇಕು ಅಂತಾನು ಎಷ್ಟೊಂದು ಕನ್ಸು ಕಂಡಿದ್ವಿ. ಆದ್ರೆ ಆ ವ್ಯಕ್ತಿಯನ್ನ ನಾನು ಮೀಟ್ ಮಾಡ್ಬಿಟ್ಟು ಬಂದು ಏನೋ ಒಂದು ಇಷ್ಟೊಂದು 7 ವರ್ಷದಿಂದ ಎಷ್ಟೊಂದೆಲ್ಲ ಜಗಳ ಆಡಿದೀವಿ, ಗಲಾಟೆ ಮಾಡ್ಕೊಂಡಿದೀವಿ. ಆದ್ರೆ ಒಂದೇ ಒಂದು ಸಣ್ಣ ಮಾತು ನಾನೇನೋ ಕೇಳಿದಕ್ಕೆ ಆ ವ್ಯಕ್ತಿ ನನ್ನ ಜೊತೆ ಬ್ರೇಕಪ್ ಮಾಡ್ಕೊಂಡು 2 ವರ್ಷ ಆಯ್ತು. ಈಗ್ಲೂ ಒಂದು ಫೋನ್ ಕಾಲ್ ಇಲ್ಲ. ನಾನು ಇಷ್ಟೇ ನಂಬರಿಂದ ತಗೊಂಡು ಫೋನ್ ಮಾಡಿದ್ರು ಕೂಡ ನನ್ನ ಬ್ಲಾಕ್ ಮಾಡ್ತಾರೆ. ಒಂದೇ ಊರಲ್ಲಿದ್ದೀವಿ, ಒಂದೇ ಕಾಮನ್ ಫ್ರೆಂಡ್ಸ್ ಇದ್ದಾರೆ. ಆದ್ರೂ ಮತ್ತೆ ಆ ವ್ಯಕ್ತಿಯನ್ನ ನಾನು ನೋಡಕ್ಕೂ ಆಗ್ತಾ ಇಲ್ಲ, ಮಾತಾಡಕ್ಕೂ ಆಗ್ತಾ ಇಲ್ಲ. ಇದರಿಂದ ಏನಾದ್ರೂ ಒಂದು ಕಾರ್ಮಿಕ್ ಸೈಕಲ್ ಇದೆಯಾ? ಅಥವಾ ಈ ಬ್ರೇಕಪ್ ಅನ್ನ ಹೇಗೆ ಪ್ರೊಸೆಸ್ ಮಾಡೋದು ಸೈಕಾಲಜಿಕಲಿ ಅಂತ ಅವರು ನನ್ನ ಸಹಾಯಕ್ಕೆ ಮೊರೆ ಹೋಗಿದ್ರು. ಆದ್ರೆ ಇದ್ರ ಬಗ್ಗೆ ಒಂದು ರಿಸರ್ಚ್ ಕೂಡ ಇದೆ. ಇದನ್ನ ನಾವೇನಂತೀವಿ ಅಂತ ಹೇಳಿದ್ರೆ ಲಾಸ್ಟ್ ಮೀಟಿಂಗ್ ಥಿಯರಿ ಅಂತ. ನಿಮ್ಗೆ ಗೊತ್ತಾ, ಎಷ್ಟೋ ವರ್ಷದ ಸಂಬಂಧಗಳಿರುತ್ತೆ, ಎಷ್ಟೋ ವರ್ಷದಿಂದ ಗಂಡ ಹೆಂಡತಿ ಜೊತೆಲಾಗಿರ್ತಾರೆ. ಆದ್ರೆ ಆ ಲಾಸ್ಟ್ ಮೀಟಿಂಗ್ ಥಿಯರಿಯಲ್ಲಿ ಏನಂತ ಹೇಳಿದ್ರೆ ನೀವು ಆ ವ್ಯಕ್ತಿಯ ಜೊತೆ ನಿಮ್ಮ ಕಾರ್ಮಿಕ್ ಸೈಕಲ್ ಮುಗ್ದ ಕೂಡಲೇ ನೀವು ಏನೇ ಮಾಡಿ ಎಷ್ಟೇ ನಾವು ತಿಪ್ಪರ್ಲಗ ಹಾಕಿದ್ರು ಮತ್ತೆ ಆ ವ್ಯಕ್ತಿಯನ್ನ ನಾವು ಮೀಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಸತಿ ಬ್ರೇಕಪ್ ಆಗಿರುತ್ತೆ, ಕೆಲವು ಸತಿ ಫ್ರೆಂಡ್ಸ್ ಆಗಿರ್ತೀವಿ, ಫ್ರೆಂಡ್ಶಿಪ್ ಮುರಿದು ಹೋಗಿರುತ್ತೆ. ಆದ್ರೂ ಪದೇ ಪದೇ ಎಲ್ಲೋ ಒಂದ್ ಕಡೆ ಗ್ರಾಸರಿ ಸ್ಟೋರಲ್ಲೋ, ಎಲ್ಲೋ ಒಂದು ಮಾರ್ಕೆಟಲ್ಲೋ ಅಥವಾ ಬಸ್ಸಲ್ಲೋ ಎಲ್ಲೋ ಒಂದ್ ಕಡೆ ಮೀಟ್ ಮಾಡ್ತಾ ಇರ್ತೀವಿ. ಆದ್ರೆ ಇಂತಹ ಒಂದು ಲಾಸ್ಟ್ ಮೀಟಿಂಗ್ ಥಿಯರಿ ಏನಿದೆಯಪ್ಪ ಅಂತ ಹೇಳಿದ್ರೆ ಮತ್ತೆ ಆ ವ್ಯಕ್ತಿಯನ್ನ ನಾವು ಮೀಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಪ್ರತಿಯೊಬ್ರು ನಿಮ್ಮ ಜೀವನದಲ್ಲಿ ಬರೋದು ಫಾರ್ ಎ ಸೀಸನ್, ಫಾರ್ ಎ ರೀಸನ್. ಏನೋ ಒಂದು ಪಾಠವನ್ನ ಕಲಿಸ್ಲಿಕ್ಕೆ ನಿಮ್ಮ ಜೀವನದಲ್ಲಿ ಬರ್ತಿರ್ತಾರೆ. ಯಾವುದೇ ಒಂದು ಸಂಬಂಧ ಆಗಿರ್ಲಿ, ಅದನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಕಾರ್ಮಿಕ್ ರಿಲೇಶನ್ಶಿಪ್ ಅಂತ. ನೋಡಿ, ನಮ್ಮ ತಂದೆ ತಾಯಿ ಆಗಿರಬಹುದು, ಅಥವಾ ನಿಮ್ಮ ಬಾಸ್ ಆಗಿರಬಹುದು, ನಿಮ್ಮ ಫ್ರೆಂಡ್ಸ್ ಆಗಿರಬಹುದು, ಎಲ್ಲರೂ ನಿಮ್ಮ ಜೀವನದಲ್ಲಿ ಏನಕ್ಕಪ್ಪ ಬಂದಿರ್ತಾರೆ ಅಂತ ಹೇಳಿದ್ರೆ ಒಂದು ಕಾರಣದಿಂದ. ಆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮನ್ನ ಒಂದು ರಿಫಾರ್ಮ್ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ, ಈಗ ನಾನಾಗಿದ್ದೀನಿ ಅಂತ ಹೇಳಿದ್ರೆ 5 ವರ್ಷದ ಮುಂಚೆ ನನ್ನ ಈ ವ್ಯಕ್ತಿತ್ವ ಸೇಮ್ ಇರ್ಲಿಲ್ಲ. ನಿಮ್ ವಿಷಯದಲ್ಲೂ ಹಾಗೆ ಅಲ್ವಾ? ಪ್ರತಿದಿನ ನಾವು ಬದಲಾಗ್ತಾ ಹೋಗ್ತೀವಿ. ನಮ್ಮ ಜೀವನದಲ್ಲಿ ಯಾವುದೇ ಒಂದು ಕಷ್ಟ ಬರಲಿ, ಅದು ನಮ್ಮನ್ನ ಬದಲಾಯಿಸಕ್ಕೆ ಬರುತ್ತೆ ಹೊರತು ಯಾವುದೇ ರೀತಿಯ ನಮಗೆ ಒಂದು ಪಾಠ ಕಲಿಸ್ಲಿಕ್ಕೆ. ಅದನ್ನೇ ನಾನು ಹೇಳ್ತಾ ಇರ್ತೀನಿ, ಈ ಯೂನಿವರ್ಸ್ ಅನ್ನೋದು ಒಂದು ದೊಡ್ಡ ಬ್ರಹ್ಮಾಂಡ ಅಂತ ಏನ್ ಕರಿತೀವಿ, ಅದೊಂದು ದೊಡ್ಡ ಯೂನಿವರ್ಸಿಟಿ ತರ ಪ್ರತಿಯೊಬ್ರು ನಿಮ್ಮ ಜೀವನದಲ್ಲಿ ಬಂದು ಒಂದು ಪಾಠವನ್ನ ಕಲಿಸ್ತಾರೆ. ಕೆಲವು ರಿಲೇಶನ್ಶಿಪ್ ನಿಮ್ಗೆ ಸೆಲ್ಫ್ ಲವ್ವಿನ ಮಹತ್ವವನ್ನ ತಿಳಿಸ್ತಾ ಹೋಗುತ್ತೆ. ಕೆಲವು ರಿಲೇಶನ್ಶಿಪ್ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅನ್ನ ತಿಳಿಸ್ತಾ ಹೋಗುತ್ತೆ. ಕೆಲವು ರಿಲೇಶನ್ಶಿಪ್ ಫಿನಾನ್ಸ್ ಎಷ್ಟು ಮುಖ್ಯ ಅನ್ನೋದನ್ನ ತೋರಿಸ್ತಾ ಹೋಗುತ್ತೆ. ಹಾಗಾಗಿ ಪ್ರತಿ ಸತಿ ನೀವು ಪ್ರೀತಿಯಲ್ಲಿ ಸೋತಾಗ ನೆನ್ಪಿಟ್ಕೊಳ್ಳಿ, ಇದು ನಿಮ್ಮನ್ನ ರಿಫಾರ್ಮ್ ಮಾಡ್ತಾ ಇದೆ ಅಂತ. ಯಾವತ್ತೂ ತಿಳ್ಕೊಳ್ಳಿ, ಪ್ರೀತಿಯಲ್ಲಿ ಇದೀರಾ ಅಂತ ಹೇಳಿದ್ರೆ ಆ ಪ್ರೀತಿ ನಿಮ್ಮನ್ನ ಬೆಳೆಸ್ತಾ ಹೋಗ್ಬೇಕು. ಪ್ರತಿ ಕ್ಷಣದಲ್ಲಿ ನನಗೆ ಏನಾಗ್ಬಿಡತ್ತಪ್ಪ, ಈ ಸಂಬಂಧ ಏನಾಗ್ಬಿಡುತ್ತೆ, ಬ್ರೇಕಪ್ ಆಗ್ಬಿಡತ್ತಾ, ನಿಮ್ಮ ಅಟ್ಯಾಚ್ಮೆಂಟ್ ಥಿಯರಿ ಏನಿದೆ ಅಂತ ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ. 4 ರೀತಿಯ ಅಟ್ಯಾಚ್ಮೆಂಟ್ ಸ್ಟೈಲ್ ಇರುತ್ತೆ. ಒಂದು ಆಂಕ್ಷಿಯಸ್, ಒಂದು ಅವಾಯ್ಡೆಂಟು, ಒಂದು ಡಿಸ್ಆರ್ಗನೈಸ್ಡ್, ಒಂದು ಸೆಕ್ಯೂರ್ಡ್ ಅಟ್ಯಾಚ್ಮೆಂಟ್ ಅಂತ. ಪ್ರತಿ ಸತಿ ನಿಮಗೆ ಆ ವ್ಯಕ್ತಿ ಬಿಟ್ಟು ಹೋಗ್ಬಿಡ್ತಾನೆ, ನನ್ನಿಂದ ದೂರ ಹೋಗ್ಬಿಡ್ತಾನೆ ಅಂತ ಭಯ ಹುಟ್ಟಿಸ್ತಾ ಇದ್ರೆ ಅದು ಒಳ್ಳೆ ರಿಲೇಶನ್ಶಿಪ್ ಅಲ್ಲ. ಹಾಗಾಗಿ ಯಾವ್ದಾದ್ರೂ ಒಂದು ಸಂಬಂಧ ಮುಗ್ದೋಗಿದೆ ಅಂತ ಹೇಳಿದ್ರೆ ಬಿಟ್ಬಿಡಿ. ಪ್ರತಿ ಸತಿ ನೀವು ನಿಮ್ಮ ಎಕ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅನ್ವಾಂಟೆಡ್ಲಿ ನಿಮ್ಮ ಎನರ್ಜಿಯನ್ನ ಆ ವ್ಯಕ್ತಿಗೆ ಕಳಿಸ್ತಾ ಇದ್ದೀರಾ. ಅದು ನಿಮ್ಮ ಮುಂದೆ ನೀವು ಬೆಳಿಬೇಕು ಅಂತ ಹೇಳಿದ್ರೆ, ಈಗ ನಾನೊಂದಿಷ್ಟು ಓಡಬೇಕು ಅಂತ ಹೇಳಿದ್ರೆ ನಂಗೆ ಎನರ್ಜಿ ಇರ್ಬೇಕು ಅಲ್ವಾ? ಹಾಗೆ ನಿಮ್ಮ ಜೀವನದಲ್ಲಿ ನೀವೇನಾದ್ರೂ ಸಾಧನೆ ಮಾಡ್ಬೇಕು, ನಿಮ್ಮ ಜೀವನದಲ್ಲಿ ನೀವೇನಾದ್ರೂ ಆ ವ್ಯಕ್ತಿ ಒಂದಿನ ಯಾರು ನಿಮ್ ಕಣ್ಣಲ್ಲಿ ಕಣ್ಣೀರ್ ಹಾಕ್ಸಿದಾರೋ ಆ ವ್ಯಕ್ತಿ ನಿಮ್ಗೋಸ್ಕರ ಒಂದಿನ ಕಣ್ಣೀರ್ ಹಾಕ್ಬೇಕು ಅಂತ ಹೇಳಿದ್ರೆ, ಯಾವ ವ್ಯಕ್ತಿ ನಿಮ್ಮ ಕಣ್ಣಲ್ಲಿ ಕಣ್ಣೀರ್ ಹಾಕ್ಸಿದಾರೋ ಅವರಿಗಾಗಿ ಕಣ್ಣೀರ್ ಹಾಕ್ಸೋದನ್ನ ನಿಲ್ಸ್ಬೇಡಿ. ಯಾಕಂತ ಹೇಳಿದ್ರೆ ನಿಮ್ಮ ಕಣ್ಣೀರು ತುಂಬಾ ಅತ್ಯಮೂಲ್ಯ. ಯಾರು ನಿಮ್ಮನ್ನ ಬೆಳೆಸ್ತಾ ಇರ್ತಾರೆ, ನಿಮ್ಮ ಖುಷಿಯನ್ನ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ, ಅಂತಹ ಅದ್ಭುತ ರಿಲೇಶನ್ಶಿಪ್ ಅಲ್ಲಿ ಇರಿ. ನಾವೊಂದು ಸಂಬಂಧದಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ನಾನು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗ್ಬೇಕು ಹೊರತು ಶ್ರಿಂಕ್ ಆಗ್ತಾ ಹೋಗ್ಬಾರ್ದು. ನೀವು ಒಂದು ಸಂಬಂಧದಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಯಾವುದೇ ಆಗಿರ್ಲಿ, ಫ್ರೆಂಡ್ಶಿಪ್ ಆಗಿರ್ಲಿ, ರಿಲೇಶನ್ಶಿಪ್ ಆಗಿರ್ಲಿ, ನಿಮ್ಗೆ ಗ್ರೋತ್ ಇರಬೇಕು. ಯಾವಾಗ ಆ ಸಂಬಂಧದಲ್ಲಿ ಒಂದು ಗ್ರೋತ್ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆ ಸಂಬಂಧದಲ್ಲಿ ಇದ್ದು ಏನೂ ಪ್ರಯೋಜನ ಇಲ್ಲ. ಹಾಗಾಗಿ ನಿಮ್ಮ ಬೆಳವಣಿಗೆ ಇರಬೇಕು, ನೀವು ನೀವಾಗಿರ್ಬೇಕು. ಅದು ಒಂದು ಅದ್ಭುತವಾದ ಸಂಬಂಧ. ಎಷ್ಟೇ ನಾವು ತಿಪ್ಪರ್ಲಾಗ ಹಾಕಿದ್ರು ಮತ್ತೆ ಆ ವ್ಯಕ್ತಿಯನ್ನ ಮೀಟ್ ಮಾಡ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಈಗ ಎಷ್ಟೋ ಸತಿ ನಮ್ಗೆ ನಮ್ಮ ಅಜ್ಜಿ ಇಷ್ಟ ಇರ್ತಾರೆ, ತಾತ ಇಷ್ಟ ಇರ್ತಾರೆ, ಅವ್ರು ನಮ್ ಜೊತೆ ಸದಾ ಇರ್ಬೇಕು ಅಂತ ಹೇಳಿದ್ರೆ ಇರಲಿಕ್ಕೆ ಸಾಧ್ಯನಾ? ಋಣ ಎಷ್ಟಿರುತ್ತೋ ಅಷ್ಟೇ ಅಲ್ವಾ? ಹಾಗೆ
ಈ ಸಂಬಂಧಕ್ಕೂ ಆಯಸ್ಸಿದ್ದಷ್ಟೇ. ನೀವು ಮತ್ತೆ ಅದನ್ನ ಕೊರಗ್ತಾ ಕೂತ್ಕೊಂಡು ನಿಮ್ಮ ಎನರ್ಜಿಯನ್ನ ಅಲ್ಲಿ ಹಾಕ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಎಲ್ಲಾ ಎನರ್ಜಿಯನ್ನ ಸೆಲ್ಫ್ ಸೆಂಟರ್ಡ್ ಮಾಡ್ಕೊಂಡು ಇನ್ನೂ ಬೆಳೀತಾ ಹೋಗಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.